ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722561
63. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರೆದದ್ದು. ನಿರಂತರ ಮಳೆಯಿಂದಾಗಿ ಸುಮಾರು 500 ವರ್ಷದ ಪುರಾತನದ ಬೇವಿನ ಮರ ನೆಲಕ್ಕೆ ಉರುಳಿದ ಘಟನೆ ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಸುಲಫಲ ಮಠದ ಬಳಿ ಸಂಭವಿಸಿದೆ. 500 ವರ್ಷದ ಪುರಾತನವಾದ ಬೇವಿನ ಮರ ಬಡಾವಣೆ ಜನರಿಗೆ ಸಾಕಷ್ಟು ಆಶ್ರಯವಾಗಿತ್ತು. ಇದೀಗ ಭಾರಿ ಮಳೆಗೆ ಬೃಹತ್ ಆದ ಬೇವಿನ ಮರ ನೆಲಕ್ಕೆ ಉರುಳಿ 2-3 ಬೈಕ್, ಆಟೋ ಜಖಂಗೊಂಡರೆ ವಿದ್ಯುತ್ ಹೈ ಎಕ್ಸ್ಟೆನ್ಷನ್ ಕಂಬ, ವಿದ್ಯುತ್ ವೈರ್ ತುಂಡಾಗಿ ಬಿದ್ದಿವೆ. ಅಫಜಲ್ಪುರ ತಾಲೂಕಿನ ದೇವರಘಾಣಗಾಪುರ ಬಳಿಯ ಭೀಮಾ ನದಿ ದಂಡೆಗೆ ಇಂದು ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿ ಜಿಲ್ಲೆಯಾದ್ಯಂತ ನಿರಂತರ ಮಳೆಯಾಗುತ್ತಿದ್ದು ಭೀಮಾ ನದಿ ತುಂಬಿ ಹರಿಯುತ್ತಿದೆ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಇಂದು ಅಫಜಲ್ಪುರ ತಾಲೂಕಿನ ದೇವರಘಾಣಗಾಪುರ ಬಳಿಯ ಭೀಮಾ ನದಿ ದಂಡೆ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಿದರು. ಇನ್ನು ಇದೇ ವೇಳೆಯಲ್ಲಿ ಬೆಳೆ ಹಾನಿಯಾದ ಪ್ರದೇಶಗಳಿಗೆ ಭೇಟಿ ನೀಡಿದ ಸಚಿವರು ಅಧಿಕಾರಿಗಳಿಂದ ಬೆಳೆ ಹಾನಿ ಕುರಿತು ಮಾಹಿತಿ ಪಡೆದುಕೊಂಡರು. ಮಾಯಿಶ್ಚರ್ ಹೈ ಇದ್ದಾಗ ಏನಾಗುತ್ತೆ ಸರ್, ಟ್ರಿಪ್ಸ್ ಅದು ಮಜ್ಜಿಗೆ ರೋಗ ಬಂದಿದೆ ನಿಮ್ಮಲ್ಲಿ, ಟ್ರಿಪ್ಸ್ ಬರ್ತದೆ ಸರ್. ಟ್ರಿಪ್ಸ್ ಸ್ಪ್ರೇ ಮಾಡಕ್ಕೆ ಬರಲ್ಲ ಸರ್, ಯಾಕಂದ್ರೆ ಮಳೆ ಬರ್ತಿರೋದು ಹೊಡೆದ್ರೆ ಮತ್ತೆ ನೀರಿಗೆ ಹೊಡೆದಂಗೆ ಆಗ್ತದೆ.
ಖರೀದಿ ಮುಗಿಸ್ಕೊಂಡೇ ಹೋಗ್ತಾರೆ. ತೊಗರಿ ಎರಡೇ ಹಾಕಿರಿ. ಹತ್ತಿನೂ ಹಾಕಿರಿ. ಅದು ಇಷ್ಟೇ ಸಣ್ಣ ಏನೇನು ಹಾಕಿರಿ? ಹತ್ತಿ, ಮೆಕ್ಕೆಜೋಳ, ತೊಗರಿ ತೊಗರಿ ಮೊದಲು ಉದ್ದು ಹೆಸರು ಇತ್ತು ಸರ್. ಇಲ್ಲಿ ಉದ್ದು ಹೆಸರು ಅಂದ್ರೆ ಫಸ್ಟ್ ಮಳಿ ಬಂದಾಗ ಹೋಗ್ಬಿಟ್ಟು ಅದಾದ್ಮೇಲೆ ಇದು ಹಾಕಿ ತೊಗರಿ ಹಾಕಿ ಉದ್ದಿತ್ತು ಸರ್. 2 ಸತಿ ಬಿತ್ತನೆ ಮಾಡಿದ್ದಾರೆ ಸರ್. ಎಲ್ಲರೂ 2 ಸತಿ ಖರ್ಚು ಮಾಡಿದ್ದಾರೆ. ಬಟ್ ಒಂದ್ಸಲ ಮೇಡಮ್ ಅವರು ಬಂದು ಹೋಗಿದ್ರು ಸರ್. ಇಲ್ಲಿ ಮನೀಶ್ ಮುದ್ಗಿಲ್ ಸಾಹೇಬ್ರಿಗೂ ಸೇಮ್ ಸ್ಪಾಟ್ ತೋರಿಸಿದ್ದೀವಿ ಸರ್. ಮಲ್ಟಿಪಲ್ ಕ್ರಾಪ್ ಇದೆ ಎಲ್ಲ ತೋರಿಸಿ ಸರ್ ಸಾಹೇಬ್ರಿಗೆಲ್ಲ. ಇನ್ಫ್ಯಾಕ್ಟ್ ಆ ದಿವಸ ಒಳಗಡೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಂ, ಕೃಷಿ ಜಂಟಿ ನಿರ್ದೇಶಕ ಸಮದ್ ಪಟೇಲ್ ಸೇರಿದಂತೆ ಅನೇಕ ಅಧಿಕಾರಿಗಳು ಭಾಗಿಯಾಗಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಪ್ರವಾಹದ ಹಿನ್ನೆಲೆಯಲ್ಲಿ ಫಿರೋಜಾಬಾದ್ ಗ್ರಾಮದ ಲಕ್ಷ್ಮೀ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ ಮುಳುಗಡೆಯಾಗಿವೆ. ಕಳೆದ 4 ದಿನಗಳಿಂದ ಪ್ರವಾಹದಿಂದ ಗ್ರಾಮದಲ್ಲಿ 4 ದೇವಾಲಯಗಳು ಮುಳುಗಡೆಯಾಗಿವೆ. ಪ್ರವಾಹದಿಂದಾಗಿ ಭಕ್ತರ ದರ್ಶನಕ್ಕೆ ಅಡ್ಡಿಯಾಗಿದೆ. ಇನ್ನು ದೇವಾಲಯದ ಪಕ್ಕದಲ್ಲಿರುವ ಅಂಗನವಾಡಿ ಕೇಂದ್ರವು ಸಹ ಮುಳುಗಡೆಯಾಗಿದ್ದು ಸರ್ಕಾರಿ ಶಾಲಾ ಆವರಣ ಜಲಾವೃತಗೊಂಡಿದೆ. 2 ಕುರಿ ದೊಡ್ಡಿಗಳು ಮುಳುಗಡೆಯಾಗಿವೆ. ಇನ್ನು ದನ ಮತ್ತು ಮೇಕೆಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಕಾಳಗಿ ತಾಲೂಕಿನಾದ್ಯಂತ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದ್ದು ಪರಿಹಾರ ಘೋಷಿಸಬೇಕು ಸೇರಿದಂತೆ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಸುರಿಯುವ ಮಳೆಯಲ್ಲೇ ರಸ್ತೆ ತಡೆ ನಡೆಸಿ ಕೆಪಿಆರ್ಎಸ್ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಸುರಿಯುವ ಮಳೆಯಲ್ಲೇ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಾಳಗಿ ತಾಲೂಕಾ ಅತಿ ಹಿಂದುಳಿದ ಪ್ರದೇಶವಾಗಿದೆ. ರೈತರು ತಮ್ಮ ಒಕ್ಕಲುತನದ ಮೇಲೆ ನಂಬಿ ಕುಳಿತುಕೊಂಡ ಅನ್ನದಾತರಿಗೆ ತೊಗರಿ, ಹೆಸರು, ಉದ್ದು, ಸೋಯಾಬೀನ್ ಇತರೆ ತರಕಾರಿ ಬೆಳೆಗಳು ಸಿಕ್ಕಾಪಟ್ಟೆ ಲಾಗೋಡಿ ಮಾಡಿ ಸಾಲ ಸೋಲ ಮಾಡಿ ಬೆಳೆದ ರೈತರಿಗೆ ರೊಕ್ಕದ ಮಾಲು ನೀರು ಪಾಲಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ರೈತರ ಬದುಕು ಬೀದಿಗೆ ಬಂದಿದೆ. ಒಕ್ಕಲುತನಕ್ಕೆ ಉಳಿಗಾಲವಿಲ್ಲದಂತಾಗಿದೆ. ಇದರಿಂದಾಗಿ ರೈತರಿಗೆ ದಿಕ್ಕು ತೋಚದಂತಾಗಿದೆ. ಹೀಗಾಗಿ ರೈತರು ಕಂಗಾಲಾಗುವಂತೆ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸಾಲಬಾಧ ತಾಳಲಾರದೆ ಸರಣಿಯಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಅತಿವೃಷ್ಟಿ ಮಳೆಯಿಂದ ಹಾನಿಯಾದ ಬೆಳೆಗಳ ಸಮೀಕ್ಷೆ ನಡೆಸಿ ತಕ್ಷಣವೇ ಪರಿಹಾರ ಕೊಡಬೇಕು. ಹಿಂದಿನ ವರ್ಷ ಮತ್ತು ಈ ವರ್ಷದ ಬೆಳೆ ವಿಮೆ ಎಲ್ಲಾ ರೈತರ ಖಾತೆಗೆ ಜಮೆ ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕೆಪಿಆರ್ಎಸ್ ಸಂಘಟನೆ ವತಿಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಲಾಯಿತು.
ಚಿಕ್ಕಡಿಗಳನ್ನ ಸ್ವಾಮಿಗಳನ್ನ ಜಾಸ್ತಿಯಾಗಿ ಕಾಲುಗಳನ್ನು ಸ್ವಚ್ಛ ಮಾಡಲೇಬೇಕು. ಅತಿವೃಷ್ಟಿ ಮಳೆಯಿಂದ ಹಾನಿಯಾದ ರೈತರ ಮನೆಗೆ ಪರಿಹಾರ ಕೊಡಲೇಬೇಕು. ಅತಿವೃಷ್ಟಿ ಮಳೆಯಿಂದ ಹಾನಿಯಾದ ರೈತರ ಮನೆಗಳಿಗೆ ಪರಿಹಾರ ತಕ್ಷಣವೇ ಕೊಡಲೇಬೇಕು. ಮಾಡಿ ಮಾಡಿ ಹಲೋ ದಸರಾ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವ ರೈತ ದಸರಾಗೆ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಚಾಲನೆ ನೀಡಿದರು. ಮೈಸೂರು ನಗರದ ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ರೈತ ದಸರಾ ಮೆರವಣಿಗೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಮೈಸೂರು ದಸರಾ ರಾಜ್ಯ ಮತ್ತು ರಾಷ್ಟ್ರ ಮಟ್ಟ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವುದು ನಮ್ಮ ದೇಶದ ಹೆಮ್ಮೆಯ ವಿಷಯವಾಗಿದೆ ಎಂದರು. ಇಡೀ ಮನುಕುಲಕ್ಕೆ ಅನ್ನ ನೀಡುತ್ತಾ ದೈವ ಸ್ವರೂಪಿಯಾಗಿರ್ತಕ್ಕಂಥ ರೈತರಿಗಾಗಿ ವಿಶೇಷವಾಗಿರ್ತಕ್ಕಂಥ ರೈತ ದಸರಾವನ್ನು ಉದ್ಘಾಟಿಸಿ ಮೈಸೂರಿನ ಪರಂಪರೆ ದಸರಾ 22ಕ್ಕೆ ಪ್ರಾರಂಭ ಆಗಿದೆ. 22ರಿಂದ 2ನೇ ತಾರೀಕು ನಡೆತಕ್ಕಂಥ ದಸರಾದಲ್ಲಿ ವಿಭಿನ್ನವಾದಂಥ ಅನೇಕ ಕಾರ್ಯಕ್ರಮಗಳನ್ನ ಯೂತ್ಸ್ಗೆ, ಮಹಿಳೆಯರಿಗೆ, ರೈತರಿಗೆ, ಸಾರ್ವಜನಿಕರಿಗೆ ದಿನನಿತ್ಯ ಪ್ರತಿ ದಿವಸವೂ ಸಹ ಇತಿಹಾಸವನ್ನು ಬರೆದಿರುವ ರೀತಿಯಲ್ಲಿ ಅನೇಕ ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ ಇದು ಬಹಳ ಪ್ರಮುಖವಾದಂಥ ರೈತ ದಸರಾ ಚಾಲನೆ ಕೊಡ್ತಕ್ಕಂಥದ್ದು. ಇದರಲ್ಲಿ ನಮ್ಮ ಹಿರಿಯ ಸಚಿವರು ವೆಂಕಟೇಶನಾಗಿದ್ದಾರೆ, ಶಾಸಕರಾದಂಥ ಬಾಬು ಬಂಡಿಸಿದ್ದೇಗೌಡರು ಬೆಸ್ಕಾಂ ಅಧ್ಯಕ್ಷರಿದ್ದಾರೆ, ಹಾಗೂ ಹರೀಶ್ ಗೌಡರಿದ್ದಾರೆ, ರವೀಂದ್ರಿದ್ದಾರೆ. ಈ ಒಂದು ಕಮಿಟಿಯ ಅಧ್ಯಕ್ಷರಾದಂಥ ಯೋಗೇಶು ಮತ್ತು ಎಲ್ಲ 200 ಜನ ಎಲ್ಲ 170 ಹೆಸರು ಹೇಳೋಕ್ಕಾಗ್ತಿಲ್ಲ. ಅದರಲ್ಲಿ ಯೋಗೇಶ್ ಮತ್ತು ಎಲ್ಲ ಟೀಮು ಮತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ಕಲಾವಿದರು ಒಳ್ಳೊಳ್ಳೆ ತಳಿಯಲ್ಲಿ ಕರುಗಳಿರ್ಬೋದು, ಹಳ್ಳಿಕಾರು ಹಸು ಇರ್ಬೋದು, ಓರಿ ಇರ್ಬೋದು, ಒಂದು ಕುಡಿ ಇರ್ಬೋದು, 10 ಲಕ್ಷ 20 ಲಕ್ಷದ ಒಂದು ರಾಶಿಗಳನ್ನ ಸಾಕ್ತಕ್ಕಂಥ ರೀತಿಯಲ್ಲಿ ನಮ್ಮ ರೈತರು ಅವರು ಏನೇ ಇದ್ರೂ ಪರಿಸರವನ್ನು ಮತ್ತು ಸಂಸ್ಕಾರವನ್ನು ಮತ್ತು ಹಿಂದೆ ನಡೆದು ಬಂದಂಥ ಎಲ್ಲ ವಿಚಾರವನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ರಲ್ಲಿ ನಮ್ಮ ನಾಡಿನ ಜನ ಭಾಳ ಯಶಸ್ವಿಯಾಗಿ ಮಾಡ್ತಾರೆ. ಮೈಸೂರು ದಸರಾ ಬರೀ ನಮ್ಮ ರಾಜ್ಯಕ್ಕೆ ಅಲ್ಲ, ರಾಷ್ಟ್ರಕ್ಕೆ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದೆ. ಇದೊಂದು ಈ ಬಾರಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ವೆಂಕಟೇಶನವರು ಭಾಳ ಯಶಸ್ವಿಯಾಗಿ ಎಲ್ಲರೂ ಶಾಸಕರನ್ನ ಒಗ್ಗೂಡಿಸಿ ಎಲ್ಲ ಮುಖಂಡರು, ಕಾರ್ಯಕರ್ತರು ಪಕ್ಷಾತೀತವಾಗಿ ದಸರಾವನ್ನು ಮಾಡ್ತಾಯಿದ್ದಾರೆ. ಇದು ಒಳ್ಳೆಯದಾಗಿ ರೈತ ದಸರಾ ರೈತರಿಗೆ ನಾವು ಹೆಚ್ಚು ಹೆಚ್ಚು ಅವಕಾಶಗಳನ್ನ ಕೊಡಬೇಕು. ರೈತರ ಬದುಕಿಗೆ ನಾವೆಲ್ಲರೂ ಸಹ ಒಟ್ಟಾಗಿ ನಿಲ್ಲಬೇಕು. ಮತ್ತು ಇವತ್ತು ಏನು ರೈತದ ಒಂದು ರಾಶಿಗಳಿದೆ ಅದನ್ನು ವೆಂಕಟೇಶನವರು ಎಲ್ಲ ಉಸ್ತುವಾರಿ ಸಚಿವರು ಮಾತನಾಡಿ ಅದನ್ನು
ಬೊಂಬು ಸವಾರಿ ಕೊಡಬೇಕು. ಸುಲೇಪೇಟೆ ಗ್ರಾಮದಲ್ಲಿ ಇಂದು ದಸರಾ ನವರಾತ್ರಿ ಹಿನ್ನೆಲೆಯಲ್ಲಿ 5ನೇ ದಿನವಾದ ಇಂದು ಪೂಜಾ ಸಾಮಗ್ರಿಗಳನ್ನು ಖರೀದಿ ಮಾಡಲಾಯಿತು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ಇಂದು ನವರಾತ್ರಿಯ 5ನೇ ದಿನವಾದ ಇಂದು ಘಟ ಸ್ಥಾಪನೆಗೆ ಬೇಕಾಗುವ ಚೆಂಡು ಹೂವು, ಬಾಳೆ ದಿಂಡು, ಮಾವಿನ ಎಲೆ, ನಾನಾ ರೀತಿಯ ಬಗೆಯ ಹೂಗಳು, ಹಣ್ಣುಗಳ ಖರೀದಿಯ ಭರಾಟೆ ಜೋರಾಗಿತ್ತು. ಇನ್ನು ಹೂ ಹಣ್ಣುಗಳ ಬೆಲೆ ಹೆಚ್ಚಳವನ್ನ ಲೆಕ್ಕಿಸದೆ ಗ್ರಾಹಕರು ಖರೀದಿ ಮಾಡಿದ್ರು. ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೇಟ್. ಕುರುಬ ಸಮಾಜವನ್ನ ಎಸ್ಟಿ ಪಟ್ಟಿಯಲ್ಲಿ ಸೇರ್ಪಡೆ ವಿರೋಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ ವಾಲ್ಮೀಕಿ ಸಮಾಜದ ಮುಖಂಡರು ಮಾನ್ವಿಯಲ್ಲಿ ಪ್ರತಿಭಟನೆ ಮಾಡಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರು ಜಮಾವಣೆಗೊಂಡು ನಾವು ಮೊದಲಿನಿಂದಲೂ ವಾಲ್ಮೀಕಿ ನಾಯಕ ಸಮಾಜದವರು ಎಂದು ಸರ್ಕಾರವೇ ಗುರುತಿಸಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುರುಬ ಸಮಾಜವನ್ನ ಎಸ್ಟಿಗೆ ಸೇರಿಸಲು ಮುಂದಾಗಿದ್ದಾರೆ. ನಾವು ಏನಂತೆ ತೋರಿಸುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು ಮುಖ್ಯಮಂತ್ರಿ ಆಗಲು ನಮ್ಮ ಜನಾಂಗದ ವಾಲ್ಮೀಕಿ ಸಮಾಜದ ಶಾಸಕರು ಸಹ ಕಾರಣ. ಆದರೆ ನಮ್ಮ ಜನಾಂಗಕ್ಕೆ ದ್ರೋಹ ಬಗೆದು ಕುರುಬ ಸಮಾಜವನ್ನ ಎಸ್ಟಿ ಪಟ್ಟಿಯಲ್ಲಿ ಸೇರಿಸಲು ಮುಂದಾದ್ರೆ ರಾಜ್ಯ ಹೊತ್ತಿ ಉರಿಯುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಸತ್ಯ ನಾವು ದೇಶಕ್ಕಾಗಿ ಸತ್ತ ಮೇಲೆ ಈ ಜನಾಂಗ ಯಾರು ಗುಡ್ಡಗಾಡಿನ ಜನಾಂಗ ಇವರಿಗೆ ಎಸ್ಟಿ ಸೌಲಭ್ಯಗಳು ಕೊಟ್ಟರೆ ಅನುಕೂಲ ಆಗ್ತದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮನ್ನು ಎಸ್ಟಿ ಸೇರಿಸಿದ್ರು. ಇವ್ರನ್ನ ಕುರುಬನ ಯಾಕೆ ಸೇರಿಸಿದ್ರು? ಕುರುಬನ ಎಲ್ಲಿ ಹೋರಾಟ ಮಾಡ್ಯಾರ? ಇವತ್ತಿಗೆ ನೋಡಿದ್ರೆ ಕುರುಬನ ಒಳ್ಳೆ ಕೆಲಸಕ್ಕೆ ಅವ್ರನ್ನೇ ಕರಿತಾರೆ. ಬಂದ್ ಮಾಡಕ ಮಾಡ್ಕೊಳಪ್ಪ ಅಯ್ಯಪ್ಪನ ಹಾಕಿನ ಕರಿತಾರ. ಮತ್ತೆ ಅವ್ರು ಮುಂದುವರೆದ ಜನಾಂಗ, ಶ್ರೀಮಂತ ಜನಾಂಗ, ಅದು ಬಡಸೂಚ ಪಂಗಡದವ್ರನ್ನ ಸೇರ್ತಾರೆ. ಅವ್ರು ಯಾವುದೇ ಲಕ್ಷಣಗಳು ಇಲ್ಲ. ಹೀಗಾಗಿ ಅವ್ರನ್ನ ಸೇರ್ಸಕ್ ಆಗೋದಿಲ್ಲ.
ನಾವು ಹೋರಾಟ ಮಾತ್ರ ಬಿಡಬಾರ್ದು. ಮತ್ತು ನಮ್ಮ ಸ್ವಾಮೀಜಿಗಳು ಏನು ಸಂದೇಶ ಕೊಡ್ತಾರ, ಇದು 24 ಸ್ಯಾಂಪಲ್ ಅಂತಾರ ಅವ್ರು ಮನ್ನೇಶ್ವರು. ನಾವು ಎತ್ತರ ಕುಂದ್ರವ್ರಲ್ಲ, ಎತ್ತಬೇಕಷ್ಟೇ, ಎತ್ತರ ಕುಂದ್ರವ್ರಲ್ಲ. ನಮಗೆ ಯಾರು ಸರಿಸಾಟನೇ ಇಲ್ಲ, ಯಾರು ಸರಿಸಾಟಿ ಇಲ್ಲ ನಮಗ. ನಮ್ಮ ರಕ್ತ ಇರೋದಂಗ ಜಾಲ ಹಿಡಿತಂಗ, ಜಾಲ ಗಿಡ ಒಂದೇ ಕೆಲಸಕ್ಕೆ ನೂರಾರು ಕೆಲಸಕ್ಕೆ ಬರ್ತಾವೆ. ಹಂಗ ಜಾಲ ಹಿಡಿತಂಗ ನಾವು ನಮ್ಮನ್ನ ಮುಟ್ಟಬಾರ್ದು. ಯಾರು ಮುಟ್ಟಿದವ್ರು ಊರೆಲ್ಲ ಉಳಿದೇ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ ಈ ಜಾಲ ಹಿಡಿತಂತ ಬರಕ್ ಹೋಗಲ್ರಿ. ಇವಾಗ ಕೊಂಟೆ ಆಗ್ತದ, ಮಡಕೆ ಆಗ್ತದ, ಎಲ್ಲ ಆಗ್ತದ. ಕೊಂಟೆ ಮಡಕೆ ಬುದ್ಧಿಗೆ ಕೆಲಸ ಕೊಡ್ತದೆ. ಸಿದ್ದರಾಮಯ್ಯ ಸಾಹೇಬರು ಕೂಡ ಈ ಪ್ರಸ್ತಾವನೆ ವಾಪಸ್ ತರಿಸ್ಬೇಕಂತೇಳಿ ಹೇಳಿ ತಹಸೀಲ್ದಾರ್ ಬಂದಾರ, ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನರಸಿಂಹನಾಯಕ್ ಆನ್ ಸ್ಪಾಟ್ ನ್ಯೂಸ್ ಮಾನ್ವಿ. ಭೀಮಾ ನದಿ ಪ್ರವಾಹಕ್ಕೆ ಬೆಳೆ ಹಾನಿಯಾದ ಪ್ರದೇಶಕ್ಕೆ ಬಿಜೆಪಿ ಯುವ ಮುಖಂಡ ಮಹೇಶ್ ರೆಡ್ಡಿ ಮುದ್ನಾಳ್ ಅವರು ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆ ಮಾಡಿದರು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಹಾಲಗೇರ ಕುಮನೂರು ಗ್ರಾಮದ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆ ಮಾಡಿದರು. ಹಾಲಗೇರ ಗ್ರಾಮದಲ್ಲಿ ಹತ್ತಿ ಹಾಗೂ ಭತ್ತದ ಬೆಳೆ ಪರಿಶೀಲನೆ ಮಾಡಿದ್ರು. ನಂತರ ಕುಮನೂರು ಗ್ರಾಮದ ಬಳಿ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ರು. ಕುಮನೂರು ಅರ್ಜುನ್ಗಿ ಸೇತುವೆ ಜಲಾವೃತವಾದ ಬಗ್ಗೆ ವೀಕ್ಷಣೆ ಮಾಡಿದರು. ನಂತರ ಬೆಳೆ ಹಾನಿ ವೀಕ್ಷಣೆ ಮಾಡಿ ಅನ್ನದಾತರ ಸಮಸ್ಯೆ ಆಲಿಸಿದರು. ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಮಹೇಶ್ ರೆಡ್ಡಿ ಮುದ್ನಾಳ್, ಕಂದಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಅಳವಡಿಕೆ ಮಾಡಿರುವ ಹಳೆ ನೀಡಲ್ ಗೇಟ್ ತೆಗೆದಿರುವುದಕ್ಕೆ ರೈತರ ಜಮೀನಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ. ಹಳೆ ಗೇಟ್ಗಳನ್ನು ತೆಗೆದು ಹೊಸ ಹೈಡ್ರೋಲಿಕ್ ಗೇಟ್ ಅಳವಡಿಕೆ ಮಾಡಬೇಕು. ಸರ್ಕಾರ ರೈತರಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿದರು. ಈಗ ರೈತರು ನಾವು ಇಷ್ಟು ಕಷ್ಟ ನೋಡ್ರಿ, ಮಳೆಗೆ ಹತ್ತಿ ಕಲಸ ಆಗ್ಯಾರ, ಮಳೆ ಬಂದ್ ಕೇಸಿ ಭತ್ತ ಕಲಸ ಆಗ್ಯಾರ. ನಾವು ಇದಕ್ಕೆ ನಿಮ್ಮ ಕಡೆ ನಮ್ಮ ರೈತರಿಗೆ ನಮ್ಮ ನದಿ ನೀರಿನ ಅಲ್ಲಿ ಅದಾವ್ರಿ. ಬರ್ರಿ ಆ ಕಡೆ ಈಗ ನಾವು ಕುಮ್ನೂರಿಂದ ಅಚ್ಚುಣಿಗೆ ಹೋಗುವಂತ ಬ್ರಿಡ್ಜ್ ಹತ್ರ ಇದ್ದೀವಿ. ಈಗ ಕಂದಳ್ಳಿ ಅಲ್ಲಿ ಏನು ಬ್ಯಾರೇಜ್ ಇದೆ ಅಲ್ಲಿ ಹಳೆ ಗೇಟ್ಗಳನ್ನು ರಿಪ್ಲೇಸ್ ಮಾಡಿ ಹೊಸ ಗೇಟ್ಗಳನ್ನು ಹಾಕೋದಿತ್ತು. ಅದರಿಂದ ಹಾಕಲಾರ ಸಲುವಾಗಿ ಹಿನ್ನೀರು ಬಂದು ಈಗ ಹಳ್ಳದಲ್ಲಿ ಹೊಳೆ ನೀರು ಬಂದು ಇದು ಸಂಪೂರ್ಣ ಬ್ರಿಡ್ಜ್ ಮುಳುಗಡೆ ಆಗಿದೆ. ಮುಳುಗಡೆ ಆಗೋದ್ರ ಜೊತೆಗೆ ಸುತ್ತಮುತ್ತಲು ಇರೋಂಥ ಎಲ್ಲ ಗದ್ದೆಗಳಾಯಿತು, ಹತ್ತಿ 90% ಹತ್ತಿ ಇಲ್ಲಿ ಬೆಳೆಗಾರರಿದ್ದಾರೆ, ಅವ್ರದ್ದೆಲ್ಲ ಬೆಳೆ ಸಂಪೂರ್ಣ ನಾಶ ಆಗಿದೆ. ಇನ್ನು ಹೈಡ್ರಾಲಿಕ್ ಗೇಟ್ಸ್ ಎಲ್ಲಿ ಗುರ್ಸಣಿಗೆ ಹತ್ರ ಮತ್ತು ಜೋದಡಿಗೆ ಹತ್ರ ಏನು ಹೈಡ್ರಾಲಿಕ್ ಗೇಟ್ಸ್ ಕೂಡಿಸಿದ್ದಾರೆ, ಹಳೆ ಗೇಟ್ಸ್ಗಳು ಇನ್ನೂ ಹಾಗೆ ಉಳ್ಕೊಂಡು ಕುಂತಾವೆ. ಹಳೆ ಗೇಟ್ಸ್ ತೆಗಿಲಾರ ಸಲುವಾಗಿ ಅದರ ಲೆವೆಲ್ ಇರುವಂಥ ನೀರು ನಿಂತ್ಕೊಂಡು ಇಷ್ಟೆಲ್ಲ ಅನಾಹುತ ಆಗ್ತಾ ಇದೆ. ಅದಕ್ಕೆ ಆದಷ್ಟು ಜಲ್ದಿ ಫಸ್ಟ್ ಹಳೆ ಹೈಡ್ರಾಲಿಕ್ ಗೇಟ್ಸ್ ಎಲ್ಲೆಲ್ಲಿ ಇದೆ ಹಳೆ ಗೇಟ್ಸ್ಗಳನ್ನು ತೆಗಿಬೇಕು. ಆಮೇಲೆ ಕಂದಳ್ಳಿಗೆ ಬ್ರಿಡ್ಜ್ ಬ್ಯಾರೇಜಲ್ಲಿ ಏನು ಇವರು ಹಳೆ ಗೇಟ್ಸ್ಗಳಿದೆ ಅದನ್ನು ತೆಗೆಸಿ ಹೊಸ ಗೇಟ್ಗಳನ್ನು ಅಳವಡಿಸಬೇಕಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಕಲಬುರಗಿ ಜಿಲ್ಲೆಯ ಸ್ವರ್ಣ ಬ್ಯಾರೇಜ್ಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ 50,000 ಕ್ಯೂಸೆಕ್ ನೀರು, ಸೀನಾ ಜಲಾಶಯದಿಂದ 2.70 ಲಕ್ಷ ಕ್ಯೂಸೆಕ್ ಮತ್ತು ಬೋರಿಹಳ್ಳಿಯಿಂದ ಒಟ್ಟು 3.20 ಲಕ್ಷ ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿಬಿಡಲಾಗಿದೆ. ಅಪಾರ ಪ್ರಮಾಣದ
ಬೆಳೆ ಹಾನಿಯಾಗಿದ್ದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಸ್ವರ್ಣ ಬ್ಯಾರೇಜ್ಗೆ ಭೇಟಿ ನೀಡಿ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದರು. ನಮ್ಮಲ್ಲಿನೂ ನಿನ್ನೆ ಹಿಡ್ಕೊಂಡು ಎಲ್ಲಿ ಇನ್ಫಾಲ್ ಆಗ್ತಾ ಇದೆ ಆ್ಯಂಡ್ ಐಪಿ ಆ್ಯಂಡ್ ILC ಕೆನಲ್ಗಳು ಅಲ್ಲಿಂದ ಕೂಡ ಮಳೆ ನೀರು ಕೆನಲ್ ನೀರು ಎಲ್ಲ ಬಂದು ಡೆವಲಪ್ ಅವು ನೀರು ಮತ್ತು ಆಲ್ ಅಲಾಂಗ್ ದಿ ಎಕ್ಸ್ಟ್ರಾ ಭೀಮಾ ಅಲ್ಲಿ ಒಂದು ಫೈರ್ ಟೀಮ್ ಇದೆ ಸರ್ NDRF ಎಷ್ಟು ಹೋಗ್ತಾ ಇದೆ ಅದು ಆಗತ್ತೆ ಅಂತ ಭಯ ಪಡ್ತಾರೆ. ಕಲ್ಲೂರು ಡೌನ್ ಸ್ಟ್ರೀಮ್ ಆಫ್ ನಮ್ಮ ವಿಜಯನಗರ ಅರೌಂಡ್ 170 ಅಲ್ಲಿಂದ ಸುರೇಶ್ ಅಲ್ಲಿ ಹೋಗಿ ಸ್ವಲ್ಪ ಅರೇಂಜ್ ಮಾಡಿ ಕೆಳಗೆ ಹೋಗ್ರಿ. 2019 ಅಲ್ಲಾಗಿತ್ತು. ಆದರೆ 2019ನಲ್ಲಿ ಏನು 8 ಲಕ್ಷ ಕ್ಯೂಸೆಕ್ ಬಂದಿತ್ತು ಅದು ನಿರಂತರವಾಗಿ ಬಂದಿಲ್ಲ ಅಥವಾ ಅಲ್ಪಾವಧಿನಲ್ಲಿ ಬಂದಿಲ್ಲ. ಈಗಾಗಲೇ ಅದರ ಅರ್ಧ ಅಷ್ಟು ಸುಮಾರು 3.55 ಲಕ್ಷ ಕ್ಯೂಸೆಕ್ ನೀರು 5-6 ದಿನದಲ್ಲಿ ಬಂದುಬಿಟ್ಟಿದೆ. ಆಮೇಲೆ ಎಲ್ಲ ಕಡೆ ನಮ್ಮ ತಾಲೂಕುಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ. ಮತ್ತು ಮಹಾರಾಷ್ಟ್ರದಲ್ಲಿ ಸೀನಾ ನದಿ ವ್ಯಾಪ್ತಿನಲ್ಲಿ ಬರ್ತಾ ಇರೋವಂಥ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಸೊ ಹೆಚ್ಚಿನ ನೀರು ಅಲ್ಲಿಂದನೇ ಬರ್ತಾ ಇರೋದು ನಮಗೆ. ನಮ್ಮ ಮಾಹಿತಿ ಏನಿದೆ ಅಂದರೆ ಯಾವತ್ತೂ ಕೂಡ ಕಳೆದ 50 ವರ್ಷದಲ್ಲಿ ಸೀನಾ ನದಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀರು ಭರ್ತಿ ಆಗಿರಲಿಲ್ಲ. ಸೊ ಅದರ ಕ್ಯಾಸ್ಕೇಡಿಂಗ್ ಎಫೆಕ್ಟು ಇವತ್ತು ಭೀಮಾ ನದಿಗೆ ನಮ್ಮ ಭಾಗದಲ್ಲಿ ಆಗ್ತಾಯಿದೆ. ಸೊ ನಾವು ಮಹಾರಾಷ್ಟ್ರದವ್ರ ಹತ್ರ ನಿಕಟ ಸಂಪರ್ಕವನ್ನು ನಾವು ವಹಿಸ್ಕೊಂಡು ಅದರ ಮಾಹಿತಿ ತೊಗೊತಾ ಇದ್ವಿ. ಆದರೆ ನಮ್ಗೆ ಸೂಕ್ತವಾದಂಥ ಮಾಹಿತಿ ಸಿಗ್ತಾ ಇರಲಿಲ್ಲ. 20,000 ಕ್ಯೂಸೆಕ್ ಬಿಡ್ತೀವಿ, 30,000 ಕ್ಯೂಸೆಕ್ ಬಿಡ್ತೀವಿ ಅಂತ ಏಕಾಏಕಿ 50,000 ಕ್ಯೂಸೆಕ್ ಬಿಡೋದು ಎಲ್ಲ ನಡೀತಾ ಇತ್ತು. ಸೊ ಅದಕ್ಕೆ ಈಗ ಸೆಂಟ್ರಲ್ ವಾಟರ್ ಕಮಿಷನಿಂದನೇ ನಾವು ಪ್ರತಿ 12 ತಾಸು ನೇರವಾಗಿ ಮಾಹಿತಿಯನ್ನು ತೊಗೊಳೋದಕ್ಕೆ ಆಗ್ರಹ ಮಾಡಿದ್ದೀವಿ. ಅದನ್ನು ಒಪ್ಕೊಂಡು ಅವ್ರು ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಲೋಕಲ್ನಲ್ಲಿ ನಾವು ಎಲ್ಲಿ ಮುಳುಗಡೆ ಆಗ್ತಾಯಿದೆ ಆ ಹಳ್ಳಿಗಳಿಗೆ ನಾವು ಮುಂಚಿತವಾಗಿ ಏನು ಅವರಿಗೆ ಡಂಗೂರ ಓಡಿಸೋದಾಗಲಿ ಮತ್ತು ಅವರಿಗೆ ಯಾವ ರೀತಿ ಜಾಗೃತಿ ಮಾಡಬೇಕು ಅವೆಲ್ಲನೂ ನಾವು ಮಾಡ್ತಾಯಿದ್ದೀವಿ. ಹಲವಾರು ಕಡೆ ಕಾಳಜಿ ಕೇಂದ್ರಗಳನ್ನು ನಾವು ಮಾಡಿದ್ದೇವೆ. ಮತ್ತು ಎಲ್ಲೆಲ್ಲಿ ಮುಳುಗಡೆ ಆಗ್ತಾಯಿದೆ ಆ ಪ್ರದೇಶಗಳಿಗೆಲ್ಲ ಜನರು ಹೋಗಬಾರ್ದು. ಮತ್ತು ವಿಶೇಷವಾಗಿ ಇಲ್ಲಿ ನಮ್ಮ ಅಫ್ಜಲ್ಪುರ್ನಲ್ಲಿ ಸಂಗಮ ಅಂತೇನಿದೆ ಅಲ್ಲಿ ಸಾಕಷ್ಟು ಭಕ್ತಾದಿಗಳು ಬರ್ತಾಯಿದ್ದಾರೆ. ಅವ್ರಿಗೆ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ ಒಂದು 8 ದಿನ ತಾವು ಅಲ್ಲಿ ಪ್ರವಾಸ ಮಾಡಬಾರ್ದು ಅಂತ. ಸೊ ಹಾಗಾಗಿ ಎಲ್ಲನೂ ಪೂರ್ವಭಾವಿ ಸಿದ್ಧತೆ ನಾವು ಮುಂಚೆಯಿಂದ ಮಾಡ್ಕೊಂಡಿದ್ದೀವಿ. ಈಗಲೂ ಕೂಡ ನಡೆದಿದೆ, ನಿರಂತರವಾಗಿ ನಡೆದಿದೆ. ಆದರೆ ಇದು ಸಂಪೂರ್ಣವಾಗಿ ನಮ್ಮ ಕೈನಲ್ಲೇ ಇರಲಾರ್ದ ಕಾರಣ ಸೆಂಟ್ರಲ್ ವಾಟರ್ ಕಮಿಷನ್ ಅವರಿಗೆ ಮತ್ತು ಕೇಂದ್ರ NDRF ಅವರಿಗೆ ಕೂಡ ನಾವು ಸಹಕಾರವನ್ನು ಕೇಳಿದ್ದೇವೆ. ಸೊ ಅವರೇನು ಸಹಕಾರ ನೀಡ್ತಾ ಇದ್ದಾರೆ ಅದರ ಪ್ರಯುಕ್ತವಾಗಿ ನಾವು ರಾಜ್ಯ ಸರ್ಕಾರದಿಂದ ಕ್ರಮವನ್ನು ನಾವು ವಹಿಸ್ಕೊತಾ ಇದ್ದೀವಿ. ಇನ್ಫಾರ್ಮೇಷನ್ ಏನಿದೆ ಸರ್ ಇನ್ನೂ ಹೆಚ್ಚಾಗುತ್ತೆ. ಈಗ ನಾನು ಹೇಳ್ದಂಗೆ ನಮ್ಮ ಶನಿವಾರ ಮತ್ತು ರವಿವಾರ ಎರಡೂ ಕೂಡ ನಮ್ಮ ಕಡೆ ಆರೆಂಜ್ ಅಲರ್ಟ್ ಇದ್ದರೆ ಮಹಾರಾಷ್ಟ್ರದಲ್ಲಿ ರೆಡ್ ಅಲರ್ಟ್ ಇದೆ. ಈಗಾಗಲೇ ನಾನು ಹೇಳ್ದಂಗೆ 3.55 ಲ್ಯಾಕ್ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ. ಇನ್ನು ಅದಕ್ಕಿಂತ ಹೆಚ್ಚಾಗೋದು ಸಹಜ. ನನ್ನ ಪ್ರಕಾರ ಏನಿದೆ ಅಂದರೆ ಸ್ವಲ್ಪ ನಮ್ಮ ಇಂಜಿನಿಯರ್ಸ್ ಅವರೆಲ್ಲ ಹೇಳೋದು 2019 ಹತ್ತಿರ ಹೋಗ್ಬೋದು ಅಂತ. ನಾನು ಹೇಳ್ದಂಗೆ ಆವಾಗ ಸ್ಟ್ಯಾಗರ್ಡ್ ಇತ್ತು, ಈಗ ಏಕಾಏಕಿ 5 ದಿನದಲ್ಲೇ ಇದೆ ಹೀಗಾಗಿದೆ. ಸೊ ಅದನ್ನು ನಾವು ಕ್ಲೋಸ್ ವಾಚನ್ನು ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ SDRF ಟೀಮ್ಗಳನ್ನು ನಾವು ಪ್ಲೇಸ್ ಮಾಡಿದ್ದೀವಿ. NDRFದು ಅರ್ಧ ಬಟಾಲಿಯನ್ ಕೂಡ ನಾವು ಈಗಾಗಲೇ ಆಗ್ರಹ ಮಾಡಿಸಿ ಇಲ್ಲೂ ಕೂಡ ಸ್ಟೇಷನ್ ಮಾಡಿಸಿದ್ದೀವಿ. ಮತ್ತು ಅವರಿಗೆ ಬೇಕಾಗಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ನಾವು ಒದಗಿಸ್ಕೊಟ್ಟಿದ್ದೇವೆ. ಮತ್ತು ಸಂತ್ರಸ್ತರಿಗೆ ವಿಶೇಷವಾಗಿ ಅವರಿಗೆ ಏನೋ ಬಿಸಿ ಊಟದ ಕಾರ್ಯಕ್ರಮವನ್ನು ಕಾಳಜಿ ಕೇಂದ್ರದಲ್ಲಿ ನಡೀತಾ ಇದೆ. ಮತ್ತು ಎಲ್ಲಿ 2 ದಿನದ ಹಿಂದೆ ಮಳೆ ಬಿದ್ದಿತ್ತು, ನೀರೆಲ್ಲ ಮನೆಗೆ ಹೋಗಿದ್ವು, ಅದನ್ನು ರಿಸೀಡ್ ಆಗಿರೋದ್ರಿಂದ ಮನೆಗೆ ಹೋಗ್ತಾಯಿದ್ರೆ ಅವ್ರಿಗೆ ಕೂಡ ಈಗಾಗಲೇ 3,000 ದಿನಸಿ ಕಿಟ್ಗಳನ್ನು ಮಾನ್ಯ ಸಂಸದರು ಜಿಲ್ಲಾಧಿಕಾರಿಗಳ ಮನವಿ ಮೇರೆಗೆ ಅದನ್ನು ಕೂಡ ಇವತ್ತಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ಸೊ ಒಟ್ಟಾರೆ ಎಲ್ಲ ರೀತಿಯಾದಂಥ ಸಹಕಾರ ನಾವು ಜನರಿಂದ ಕೇಳ್ತಾ ಇದ್ದೀವಿ. ಮತ್ತು ನಮಗೆ ಏನು ಮಾಹಿತಿ ಇದೆ ಅದು ಪಾರದರ್ಶಕವಾಗಿ ನಾವು
ಜನರ ಹತ್ರ ತಲುಪಿಸ್ತಾ ಇದ್ದೀವಿ. ಸೊ ಯಾರು ಕೂಡ ಆತಂಕ ಪಡೋದ ಅವಶ್ಯಕತೆ ಇಲ್ಲ. ನಮ್ಮ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಎಲ್ಲ ಮುಖಂಡರಿರ್ಬೋದು, ಪ್ರತಿನಿಧಿಗಳಿರ್ಬೋದು ಮತ್ತು ಅಧಿಕಾರಿಗಳಿರ್ಬೋದು ಜನರ ಸೇವೆಗೆ ಇದ್ದಾರೆ. ಏನು ಈಗ ನೋಡಿ ವಾತಾವರಣ ಹೆಂಗೆ ಜಿಟಿ ಮಳೆ ಬೆಳಿಗ್ಗೆಯಿಂದ ಬೀಳ್ತಾ ಇದೆ, ಇನ್ನೂ ಹೆಚ್ಚಾಗುವ ಸಾಧ್ಯತೆ ನಾಳೆ ಇದೆ. ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಇಲ್ಲಿ ನೋಡಿ ಇಷ್ಟು ಬೇಗ ನಾವು ಮಾಡಲಿಕ್ಕಾಗಲ್ಲ. ಈಗ ತಮ್ಗೆ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 15ರವರೆಗೂ ನಾವೇನು ಇಂಟ್ರಿಮ್ ರಿಪೋರ್ಟನ್ನು ನಾವು ತೊಗೊಂಡಿದ್ವಿ. ಆವಾಗ 1,05,000 ಹೆಕ್ಟೇರ್ ನಾಶ ಆಗಿತ್ತು ಅಗ್ರಿಕಲ್ಚರ್ದು ಅಂತ ನಮಗೆ ಇಂಟ್ರಿಮ್ದು. ಅದನ್ನು ಖಚಿತ ಆಗಿರಲಿಲ್ಲ, ಯಾಕಂದರೆ ಇನ್ನೂ ಕೂಡ ಜಂಟಿ ಸರ್ವೆ ನಡೆಯುತ್ತೆ. ಓವರಾಲ್ ಇವಾಗ ಏನೂ ಹೇಳೋಕ್ಕಾಗಲ್ಲ ಸರ್, ಹೊಲಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಮತ್ತಿನ್ನು ಬಿಸಿಲು ಬಿದ್ದ ಮೇಲೆ ಮತ್ತೆ ಇನ್ನಷ್ಟು ಒಣಗ್ತಾವ. ಸೊ ಇಷ್ಟು ಬೇಗ ನಾವು ಹೇಳೋಕ್ಕಾಗೋದಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ನಾವು ಮನವಿ ಮಾಡ್ಕೊಂಡಿದ್ದೇವೆ, ಕಂದಾಯ ಸಚಿವರಿಗೂ ಕೂಡ ಮನವಿ ಮಾಡ್ಕೊಂಡಿದ್ದೇವೆ. ನಮ್ಮ ಜಿಲ್ಲೆಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಬೆಳೆ ಹಾನಿಯನ್ನು ನಾವು ಡಿಟರ್ಮೈನ್ ಮಾಡಲಿಕ್ಕೆ. ಮತ್ತು ಇನ್ಶೂರೆನ್ಸ್ ಕಂಪನಿಗಳ ಹತ್ರನೂ ನಾವು ಮಾತಾಡ್ಕೊಂಡು ಅವರು 72 ತಾಸು ಒಳಗಡೆ ಕೊಡಬೇಕು ಅಂತ ಅವ್ರದ್ದು ಇದು ಇದ್ದಾರೆ. ಆದರೆ ನಾವು ಅವರಿಗೆ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೇವೆ, 72 ತಾಸು ಆಗೋದಿಲ್ಲ. ಏನು ನಮ್ಮ ಪರಿಸರ ವಿಕೋಪದಿಂದ ಇನ್ನೂ ನಮಗೆ ಹೊಲಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಆನ್ಲೈನ್ ಆಫ್ಲೈನ್ ಎರಡೂ ಅರ್ಜಿಗಳನ್ನು ನಾವು ಸ್ವೀಕಾರ ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ಅಗ್ರಿಕಲ್ಚರ್ ಆಫೀಸರ್ಸು, ಹಾರ್ಟಿಕಲ್ಚರ್ ಆಫೀಸರ್ಸು ಮತ್ತು ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಆನ್ ಫೀಲ್ಡ್ ಇದ್ದಾರೆ. ಅದೆಲ್ಲನೂ ಕೂಡ ಮಾಹಿತಿ ಇನ್ನೂ ಬರ್ತದೆ, ಯಾಕಂದರೆ ಈಗ ನೀರು ಹೆಚ್ಚುತ್ತಾ ಇರೋದೇ ಹಳ್ಳಿಗಳು ಜಾಸ್ತಿನೇ ಆಗ್ತಾಯಿವೆ. ಅದೆಲ್ಲನೂ ಕೂಡ ಈಗ DC ಕಚೇರಿನಲ್ಲಿ ನಾನು ತಮಗೆಲ್ಲರಿಗೂ ಆಹ್ವಾನ ಮಾಡಿದ್ದೀನಿ. ಅಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತಾರೆ. ಪ್ರಕೃತಿನ ತಡಿಲಿಕ್ಕೆ ಆಗೋದಿಲ್ಲ, ಭಾಳಷ್ಟು ನೀರು ಬಂದಾಗ ಮಹಾರಾಷ್ಟ್ರದವ್ರು ಬಿಡ್ತಾರೆ, ಅದನ್ನು ತಡಕ್ಕೂ ಆಗೋದಿಲ್ಲ. ಆದರೆ ಬೇಸಿಗೆ ಕಾಲದಲ್ಲಿ ಒಂದು ಹನಿ ನೀರು ಬಿಡುವಂತ ನಮ್ಮ CM ಅವ್ರು ಪತ್ರ ಬರೆದ್ರು ಅವ್ರ ಗಣನೆ. ಇಂದು ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಬೆಂಗಳೂರಿನಿಂದ ಕಲಬುರಗಿಗೆ ವಿಮಾನದ ಮೂಲಕ ಆಗಮಿಸುತ್ತಿರುವಾಗ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಮಳೆಯನ್ನ ವೀಕ್ಷಣೆ ಮಾಡಿದರು. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಜಲಾಶಯದಿಂದ ಹಲವು ಗ್ರಾಮದಲ್ಲಿ ಪ್ರವಾಹವಾಗಿದ್ದು, ಇಂದು ಬೆಳಗ್ಗೆ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಬೆಂಗಳೂರಿನಿಂದ ಕಲಬುರಗಿಗೆ ವಿಮಾನದ ಮೂಲಕ ಆಗಮಿಸುವಾಗ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಮಳೆಯನ್ನ ವೀಕ್ಷಣೆ ಮಾಡಿದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು,
ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.